ವರ್ಕಿಂಗ್ ಹೇಳಬೇಕು ಅಂದರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ, ಅಷ್ಟು ಪ್ರಿಪೇರ್ಡ್ ಆಗಿದ್ರು. ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನ್ ಆ್ಯಂಡ್ ಪ್ರಶಾಂತ್, ಅದೊಂದು ಖುಷಿ ಆಯಿತು. ಆ್ಯಂಡ್ ಲೊಕೇಶನ್ಸ್ ತುಂಬ ಹೆಲ್ಪ್ ಆಯ್ತು ನಮಗೆ. ಆ್ಯಂಡ್ ವಿ ವರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ. ಯಾಕೆಂದರೆ IT ಅಂತ ಬಂದಾಗ ಅದ್ರ ಬ್ಯಾಕ್ಗ್ರೌಂಡ್ ಸೆಟಪ್ಪೇ ಅದ್ರ ಲೊಕೇಶನ್, ಕ್ಯೂಬಿಕಲ್ಸ್ ಇರ್ಬೋದು, ಆ ಒಂದು ಕಾರಿಡಾರು, ಆ ಕ್ಯಾಂಟೀನು ಅಂತ ಒಂದ್ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ, IT ಪ್ರಪಂಚ ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್. ಆ್ಯಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಎಲ್ಲರಿಗೂ ಒಂದು ಹುಮ್ಮಸ್ಸು, ಒಂದು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಇದು ಈಗ ಎಲ್ಲರೂ ಮಾತಾಡಿದ್ರಲ್ಲ, ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಅಂತ ಕೆಲಸ ಮಾಡಿಲ್ಲ, ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ಥರ ಕೆಲಸ ಮಾಡಿದ್ದು. ಅದು ಯೂಶಲಿ ಈ ಥರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಹೈರಾಕಿ ಶುರು ಆಗ್ಬಿಡುತ್ತೆ. ಸ್ವಲ್ಪ ಹೆಸರು ಬರ್ತಿದ್ದಂಗೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ವೇತಾ. ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ, ನನಗೂ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಪ್ರೀತಿಯಿಂದ ಮಾಡಿರೋದು. ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು, ಆ್ಯಸ್ ಎವ್ರಿಥಿಂಗ್. ಸೊ ನನ್ನ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್. ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ, ಇಲ್ಲಿ ಬಂದು ಅವಳ ಲೈಫ್ ಕಟ್ಕೋಬೇಕು, ಅವಳ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ. ಸೊ ಆದರೂ ಆ ಲೈನಲ್ಲಿ ಹೋಗುತ್ತೆ. ಬೇರೆ ಇನ್ನು ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತಿರೋಂಗೆ ಇಟ್ಸ್ ಆಲ್ IT ಎಂಪ್ಲಾಯೀಸ್. ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ, ಪ್ರೀ ಪ್ರೊಡಕ್ಷನಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ. ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ದರಿಂದ ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ. ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ದೇರ್. ಮತ್ತು ಇನ್ನೊಂದು ಏನು, ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ, ನಾನು ಒಂದು ಕನ್ನಡದ ಹುಡುಗಿ. ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತ ಅಲ್ಲ, ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತೊಗೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಡೈರೆಕ್ಟರ್ ಇರಲಿ, DOP ಸರ್ ಇರಲಿ, ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ, ಎವ್ರಿಬಡಿ ಸಪೋರ್ಟ್ ಇನ್ ಮೀ. ಸೊ ತುಂಬ ಕಂಫರ್ಟೇಬಲ್ ಇತ್ತು, ತುಂಬ ಡೆಡಿಕೇಟೆಡ್ ಟೀಮ್ ಇದ್ದಿದ್ದರಿಂದ ಈಸಿಯಾಗಿ ಎಲ್ಲನೂ ಹೋಯ್ತು ಅಂತ ಹೇಳ್ಬೋದು. ಎಲ್ಲರೂ ಬಿಸಿ ಇದೆ. ನಾನು ಚೇತನ್ ಆ್ಯಕ್ಚುಲಿ ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ನಾನು ಆ್ಯಕ್ಚುಲಿ ಮಾಡಲಿಂಗಲ್ಲಿದ್ದೆ. ಸೊ ಸೂನ್ ಆಫ್ಟರ್ ದಟ್ ನನ್ನ ಗುರುಗಳಾಗಿದ್ರು, ಅವರ ಮೆಂಟರ್. ಹಿ ವಾಸ್ ಮೈ ಮೆಂಟರ್ ಅಟ್ IT. ಅಫ್ಕೋರ್ಸ್ IT ನಲ್ಲಿ ತುಂಬ ಥರ ಕ್ಯಾರೆಕ್ಟರ್ಸ್ಗಳು ಸಿಗ್ತವೆ. ಅಫ್ಕೋರ್ಸ್ ಎಲ್ಲರೂ ದುಡ್ಡಿಗೆ ಅಂತಲೇ ಹೋಗ್ತಾರೆ, ಬಟ್ ರಿಯಲ್ ಲೈಫಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವಿ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು. ಬಿಕಾಸ್ ಎಲ್ರಿಗೂ ಒಂದು ಮಾಸ್ಕ್ ಇರುತ್ತೆ ಅಲ್ಲಿ. ಮಾಸ್ಕ್ ಇನ್ ದ ಸೆನ್ಸ್ ಲೈಕ್ ಎಲ್ರಿಗೂ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ. ಸೊ ದೇ ಜಸ್ಟ್ ಕಾಂಟ್ ಓಪನ್ ಅಪ್. ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ಮಾಸ್ಕ್ಸ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಅದರಲ್ಲಿ ನಾನು ಐ ವಿಲ್ ಜಾಯ್ನ್ ಅ ಫ್ರೆಶರ್ ಅಲಾಂಗ್ ವಿತ್ ವಿಜಯ್ ಸೂರ್ಯ ಸರ್, ಆ್ಯಂಡ್ ಲೈಕ್ ವಿ ಟ್ರಾವೆಲ್ ಟುಗೆದರ್. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಇರಲಿಲ್ಲ. ಮೈ ಏಮ್ ವಾಸ್ ಮೋಸ್ಟ್ಲಿ ಮಾಡಲಿಂಗ್ ಆ್ಯಂಡ್ ಸೀರಿಯಲ್ಸ್. ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಅ ಸ್ಪೇ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್. ಸೊ ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗಣೇಶ್. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಹೆಂಗೆ ಬಂತು ಅಂದರೆ, ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸ್. ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ. ಡಾಲಿ ತರಂಗಿಲ್ಲ, ಟ್ರ್ಯಾಕ್ ಶಾರ್ಟ್ಸ್ ಮಾಡೋಂಗಿಲ್ಲ ಅಂತ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಗಿಂಬಲ್ ಶಾರ್ಟ್ಸು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಸೊ ಪ್ರೀ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನಾಗಲಿ. ಅದು ಬಿಟ್ಟರೆ ಪ್ರೊಡಕ್ಷನಲ್ಲಿ ನಮಗೆ ತುಂಬ ಈಸಿ ಆಯಿತು. ಪ್ರೀ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದಕ್ಕೆ ಪ್ರೊಡಕ್ಷನಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡಲಿ ಏನೂ ಮಾಡಲಿಲ್ಲ. ಸರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ದರು. ದಿನಕ್ಕೆ 4 to 5 ಸೀನ್ಸ್ ಮಾಡಿದ್ವಿ ನಾವು. ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು 4 to 5 ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ. ಅದು ಬೇಜಾನ್ ಕನ್ಸ್ಟೆಂಟ್ ಇತ್ತು, ಯಾಕೆಂದರೆ ನಾವು 1 ತಿಂಗಳಿಗೆ ಬಾಡಿಗೆ ತೊಗೊಂಡಿದ್ದು, ಅದು ಎಕ್ಸ್ಟೆಂಡ್ ಆಗ್ತಿರಲಿಲ್ಲ. ಇಟ್ ವಾಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್. ಹಾಗಾಗಿ ಒಂದು 4-5 ಸೀನು ರಾತ್ರಿ ಎಲ್ಲ ಮಾಡಿದ್ವಿ. ಕೆಲವು ಸಲ ಸರ್ ಏನು ಮಾತಾಡಿಲ್ಲ, ಮಾಡಿಕೊಟ್ಟಿದ್ದಾರೆ. ಸೊ ಚೇತನ್ ಅಂತ ಬಂದಾಗ, ಚೇತನು ನಾನು ಕಾಲೇಜಿಂದ ಫ್ರೆಂಡ್ಸು, ಸುಮಾರು ಒಂದು 20 ವರ್ಷದ ಫ್ರೆಂಡ್ಶಿಪ್ ಇದು. ಸೊ ಇದು ಮುಂಚೆಯಿಂದನೂ ಇತ್ತು. ನನಗೆ ಸುಮಾರು ಸಲ ಬಂದು ಪಿಕ್ಚರ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಒಂದು ಟೈಮಲ್ಲಿ 2018 ಅನ್ಸುತ್ತೆ ಪ್ರಾಬಬ್ಲಿ, ಅವಾಗ ಬಂದು
ಈ ಥರ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ, ನೋಡು ನೀನು. ಇದಕ್ಕೂ ಮುಂಚೆ 6 ಸಿನಿಮಾದಲ್ಲಿ ನಟಿಸಿದ್ದೀನಿ, ಮತ್ತೆ ಮಾಯಾಮೃಗ, ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿದ್ದೀನಿ. ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀನಿ. ಸರ್ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿರೋದು ಇದು. ಸೊ IT ಕ್ಯೂಬಿಕಲ್ಸಲ್ಲಿ, ಆಫೀಸಸಲ್ಲಿ, ಇಂಥ ಲೊಕೇಶನ್ಸಲ್ಲಿ ಶೂಟ್ ಮಾಡಿರೋದು. ಸೊ ನನಗೆ ಪರ್ಸ್ನಲಿ ಯಾವುದೇ IT ಕಂಪ್ನೀಸಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಅಂದರೆ ಯಾವತ್ತೂ ಕೆಲಸ ಮಾಡಿಲ್ಲ. ಸೊ ಇಲ್ಲಿ ಬಿಗಿನಿಂಗಲ್ಲಿ ಹೇಳಿದಾಗ ಏನು ಆ ರಿಯಲಿಸ್ಟಿಕ್ ಆಗಿ, ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು, ಸೀನ್ ಕಂಪೋಸಿಷನ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದೆಲ್ಲ ಏನು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು, ಇದು ಸತ್ಯ. ಯಾಕೆಂದರೆ ನಾನೇನಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಅವಾಗ ನನಗೆ ನಾನೊಬ್ಬ IT ಎಂಪ್ಲಾಯಿ ಆ್ಯಂಡ್ ಒಂದು IT ಬ್ಯಾಕ್ಗ್ರೌಂಡ್ ಇರೋ ಕಡೆನೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ನನಗೆ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು. ಪ್ರಾಬಬ್ಲಿ ಮುಂಚೆ ಈ ಥರ ಬಂದಿಲ್ಲ ಅನ್ಸುತ್ತೆ. ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಸೂಪರ್.